ಅವ್ರು ಹೇಳ್ತಿದ್ದಾಗ ನಾನು ಆ್ಯಕ್ಚುಲಿ ಅವ್ರ ಮುಖ ನೋಡಿದೆ. ಬಿಕಾಸ್ ಅದನ್ನು ಆಲ್ಮೋಸ್ಟ್ 98-99% ಅವ್ರು ನಮಗೇನು ಇವಾಗ ಆಗ್ತಾಯಿದೆ ಅದನ್ನು ಕ್ಲಿಯರಾಗಿ ಹೇಳ್ತಾಯಿದ್ರು. ಅದೊಂದಕ್ಕಾಗಿಯೇ ಇವಾಗ ಮನುಷ್ಯ ಒಂದು ನಾಡಿ ಇಟ್ಕೊಂಡ್ರೆ ಏನು ಹೇಳ್ಬೋದು, ಪಲ್ಸ್ ಬಗ್ಗೆ ಹೇಳ್ತಾರೆ ಅಷ್ಟೇ. ಆ ನಾಡಿಯೆಲ್ಲ ಪಲ್ಸ್ ಮುಟ್ಕೊಂಡು ಏನು ಹೇಳ್ತಾರೆ, ಅವ್ರ ಆರೋಗ್ಯ ಹೆಂಗಿದೆ ಅಂತ ಹೇಳ್ತಾರೆ. ಬಟ್ ಅವ್ರ ಆರೋಗ್ಯದಿಂದ ಹಿಡಿದು ಮನೆ ವಾತಾವರಣ, ಅವ್ರ ಮುಂದಿನ ಭವಿಷ್ಯ ಪ್ರತಿಯೊಂದು ಹೇಳ್ತಾರೆ. ಅದು ತುಂಬ ವಿಶೇಷ ಅಲ್ಲ, ಅದೆಲ್ಲರಿಗೂ ಆ ಪವರ್ ಇರೋದಿಲ್ಲ ಅಲ್ಲ. 99% ಚೆನ್ನಾಗಿ ಕರೆಕ್ಟಾಗಿದೆ. ನಾವು ನೋಡೋದಕ್ಕೆ ನಾವು ತಿರ್ಗಾ ಹೋಮ ಅಂತ ಹೇಳಿದ್ದಾರೆ, ಹೋಮೋದಕ್ಕೆ ಈ ಫೋಟೋನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಸೊ ಅದನ್ನೇ ನಾನು ಹೋಗಿ ಕೂತ್ಕೊಂಡ ತಕ್ಷಣ ಅವ್ರು ವಿತಿನ್ ಸೆಕೆಂಡೆಲ್ಲ ಹೇಳಿದ್ರು ನಮಗೆ. ಸೊ ಇದೇ ನಿಮ್ಮ ವಿಚಾರಗಳು, ಇದೇ ನಿಮ್ಮನ್ನ ಮನಸ್ಸಲ್ಲಿರ್ತಕ್ಕಂಥ ವಿಚಾರಗಳು ಅಂತ. ಸೊ ಹಾಗಾಗಿ ನಮಗೆ ಸಂಪೂರ್ಣ ನಂಬಿಕೆ ಇದೆ ದೇವರಲ್ಲಿ. ಖಂಡಿತವಾಗ್ಲೂ ಇದು ಒಳ್ಳೆಯದಾಗುತ್ತೆ. ಇನ್ನಷ್ಟು ಜನಗಳು ಬಂದು ಎಲ್ಲ ಒಂದು ದೇವರ ಒಂದು ಇದನ್ನು ಪ್ರಾರ್ಥನೆ ಪಡಿಬೇಕಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ನಿನ್ನೆ ಹೇಳಿರೋದು ನಮ್ಮ ಸರಿ ಅನಿಸಿದೆ. ನಿನ್ನೆ ಹೇಳಿದ್ದು ನನಗೇನೇನು ಆಗ್ತಿದೆ ಅದನ್ನು ಹೇಳಿದ್ದಾರೆ. ಎಲ್ಲೋ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ವಿ, ಸರಿ ಹೋಗಿರಲಿಲ್ಲ. ನನಗೆ ಆವಾಗ ರಿಪೀಟ್ ಆಗ್ತಿತ್ತು ಬಾಡಿ ಪೇನ್ ಥರ. ಈಗ ನಿನ್ನೆ ಬಂದು ತೋರಿಸ್ದಾಗ ಇದು ಮಾಡಿಸಿ ಸರೋಗಿದೆ ಅಂತ ಹೇಳಿದ್ದಾರೆ. ಈಗ ಮಾಡಿಸಿದ್ದೀವಿ, ನೋಡೋಣ. ಹೌದು ಹೇಳ್ತೆ. ಶಾಸಕಕ್ಕೆ ಈಗ ಇಲ್ಲಿ ಹೆಬ್ಬೆರಳು ಇಟ್ಕೊಂಡ್ರು, ನಾಡಿ ಹೆಬ್ಬೆರಳು ಇಟ್ಕೊಂಡು ನೀನು ಮದುವೆಗೆ ಕೆಳಗೆ ಬಂದಿದ್ದೀಯ ಅಂತಂದರು. ಹೌದು ಸ್ವಾಮಿ ಅಂತಂದ್ವಿ. ಅವರು ಹೇಳಿದ್ರು, ನಾವೇನು ಸುಮ್ಮ ಕೂತ್ಕೊಂಡ್ವಿ, ನಮ್ಮ ಮಗ ಕೂತ್ಕೊಂಡ ನಾಡಿ ಕೊಟ್ಟ ಇಟ್ಬಿಟ್ಟಿದೆ, ಹೆಬ್ಬೆರಳು ಇಲ್ಲಿ ಇಟ್ಕೊಂಡು ನೀನು ಮದುವೆ ಕೆಳಗೆ ಬಂದಿದ್ದೀಯ ಅಂತ. ಹೌದು ಅಂತಂದ್ವಿ. ಆಗುತ್ತೆ, ಇನ್ನೊತ್ತ ಮಾಡಬೇಡ, ಹೋಗು, ಆಗುತ್ತೆ. ಮತ್ತು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಮನೆಯೂ ಕಟ್ತೀಯ, ಸ್ವಂತ ಮನೆಯೂ ಕಟ್ತೀಯ, ನಿಂಗೆ 2 ಮಕ್ಕಳಾಗುತ್ತೆ, ಅತ್ತೆ ಮನೆಯಿಂದ ನಿನಗೆ ಭೂಮಿ ಬರುತ್ತೆ ಅಂತ ಹೇಳಿದ್ದಾರೆ ಸ್ವಾಮಿ. ಇದನ್ನು ಉದ್ಯೋಗ ಇರಲಿ, ವ್ಯಾಪಾರ ಇರಲಿ, ಅಥವಾ ಸಂತಾನ ಆಗಿಲ್ಲ, ಅಥವಾ ಇನ್ನೂ ಭೂಮಿ ಪ್ರಾಪ್ತಿಯಾಗಿಲ್ಲ, ಅಥವಾ ಮನೆ ಕಟ್ಟುವಂಥ ಯೋಗ ಪ್ರಾಪ್ತಿಯಾಗಿಲ್ಲ, ಅಥವಾ ಭೂಮಿ ತೊಗೊಳೋದಕ್ಕಾಗ್ತಾ ಇಲ್ಲ, ಇಂಥದ್ದೆಲ್ಲವನ್ನೂ ಸಹ ನಾಡಿಯಲ್ಲಿ ನೋಡಿ ಅದಕ್ಕೆಲ್ಲ ಪರಿಹಾರ ತಿಳಿಸಿ ಮುಂದೆ ಅವ್ರ ಮನೆ ತೊಗೊಳ್ಳುವಂಥದ್ದಾಗುವಂಥದ್ದಕ್ಕೆ ಪರಿಹಾರ ಸೂಚಿಸುವಂಥದ್ದು, ಹಾಗೆ ಅವರಿಗೆ ಉದ್ಯೋಗ ಸಿಗುವಂಥದ್ದಕ್ಕೆ ಪರಿಷ್ಕಾರ ಸೂಚಿಸುವಂಥದ್ದು. 99% ಚೆನ್ನಾಗಿ ಕರೆಕ್ಟಾಗಿದೆ. ನಾವು ನೋಡೋದಕ್ಕೆ ನಾವು ತಿರ್ಗಾ ಹೋಮ ಅಂತ ಹೇಳಿದ್ದಾರೆ, ಹೋಮೋದಕ್ಕೆ ಈ ಫೋಟೋನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಪೂಜೆ ಎಲ್ಲ ಆಗಿದೆ, ಮುಗಿಸಿದ್ದೀವಿ. ತಿರ್ಗಾ 9 ಪ್ರದೇಶಕ್ಕೇನೋ ಬರೋಕ್ಕೆ ಹೇಳಿದ್ದಾರೆ. 9 ಪ್ರದೇಶಕ್ಕೆ ಬಂದು ನಾವು ಪೂಜೆ ಮಾಡ್ತೀವಿ. ಇಲ್ಲ, ಇದೇ ಫಸ್ಟ್ ಟೈಮ್ ಇದು. ಇದುವರೆಗೆ ಆ ಥರ ಎಲ್ಲಿ ನೋಡಿಲ್ಲ. ಇಲ್ಲಿ ಕ್ಲಿಯರಾಗಿ ಏನೋ ಒಂದು ಪೂಜೆಗಳು ಮಾಡೋ ಥರ ಬೇರೆ ಯಾವ ದೇವಸ್ಥಾನದಲ್ಲಿ ಮಾಡಲ್ಲ. ನಮಗೆ ಕೂಡ ಅರ್ಥಪೂರ್ತಿಯಾಗಿ ಹೇಳ್ತಾರೆ ಅವರು. ತುಂಬ ಚೆನ್ನಾಗಿದೆ. ಅಲ್ಲ, ನಾನು ಇದು 3rd ಟೈಮ್ ಬರ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಂದು ನಾಡಿ ಜೋಶಿ ಕೇಳ್ಕೊಂಡು ಹೋದ್ವಿ, ಮತ್ತು ಅಷ್ಟಮಿ ಪೂಜೆಗೆ ಬಂದಿದ್ವಿ ಮೊನ್ನೆ ಪ್ರದೋಷಕ್ಕೆ. ಸೊ ಮತ್ತೆ ಬಂದುಬಿಟ್ಟು ಅವರು ಆಲ್ರೆಡಿ ನಮಗೆ ಹೇಳಿದರು, ಈ ಥರ ಮಾಡಿಸ್ಕೊಳ್ಳಿ, ಚಕ್ರ ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಮಾರ್ನಿಂಗ್ ಎದ್ದು ಬಂದ್ವಿ. ಪೂಜೆ ಅಂತೂ ತುಂಬ ತೃಪ್ತಿಯಾಗಿತ್ತು, ತುಂಬ ಸಂತೋಷವಾಗ್ತಿದೆ. ಅಂದರೆ ಏನು ಒಂದು ಹೇಳಿದ್ರೆ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿಲ್ಲ, ಕ್ಲಿಯರಾಗಿ ಏನಕ್ಕಾಗಿ ಮಾಡ್ತಾಯಿದ್ದೀವಿ ಅಂತ ಕ್ಲೀನಾಗಿ ವಿವರಿಸ್ತಾ ಇದ್ದಾರೆ. ತುಂಬ ಮುಖ್ಯ ಅದೇನೆ. ಇವಾಗ ಬಂದ್ಬಿಟ್ಟು ಆ ಥರ ಜಾಸ್ತಿ ಎಲ್ಲೂ ಹೇಳಲ್ಲ, ಈ ಥರ ಪರಿಹಾರ ಮಾಡ್ಕೊಳ್ಳಿ, ಮುಗಿಸ್ಕೊಳ್ಳಿ ಅಂತಾರೆ. ಬಟ್ ಇಲ್ಲಿ ಹಂಗಲ್ಲ, ಏನಕ್ಕಾಗ ಪರಿಹಾರ ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಖುಷಿ ಆಗ್ತಿದೆ. ದೇವ್ರು ನಂಬ್ತೀವಿ, ನಮ್ಮ ಸಂಪ್ರದಾಯ ಮೇಯ್ನಾಗಿ ಪ್ರತಿಯೊಂದೂ. ಸೊ ಅದರಿಂದ ಎಲ್ಲರೂ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಿ. ಇಲ್ಲ, ಅವರು ಹೇಳ್ತಾಯಿದ್ರು, ನಮ್ಮ ಯಜಮಾನ್ರಿಗೆ ಹೇಳಿದಾಗ ಅವ್ರು ಹೇಳ್ತಿದ್ದಾಗ ನಾನು ಆ್ಯಕ್ಚುಲಿ ಅವ್ರ ಮುಖ ನೋಡಿದೆ. ಬಿಕಾಸ್ ಅದನ್ನು ಆಲ್ಮೋಸ್ಟ್ 98-99% ಅವ್ರು ನಮಗೇನು ಇವಾಗ ಆಗ್ತಾಯಿದೆ ಅದನ್ನು ಕ್ಲಿಯರಾಗಿ ಹೇಳ್ತಾಯಿದ್ರು. ಅದೊಂದಕ್ಕಾಗಿಯೇ ಇವಾಗ ಮನುಷ್ಯ ಒಂದು ನಾಡಿ ಇಟ್ಕೊಂಡ್ರೆ ಏನು ಹೇಳ್ಬೋದು, ಪಲ್ಸ್ ಬಗ್ಗೆ ಹೇಳ್ತಾರೆ ಅಷ್ಟೇ. ಆ ನಾಡಿಯೆಲ್ಲ ಪಲ್ಸ್ ಮುಟ್ಕೊಂಡು ಏನು ಹೇಳ್ತಾರೆ, ಅವ್ರ ಆರೋಗ್ಯ ಹೆಂಗಿದೆ ಅಂತ ಹೇಳ್ತಾರೆ. ಬಟ್ ಅವ್ರ ಆರೋಗ್ಯದಿಂದ ಹಿಡಿದು ಮನೆ ವಾತಾವರಣ, ಅವ್ರ ಮುಂದಿನ ಭವಿಷ್ಯ ಪ್ರತಿಯೊಂದು ಹೇಳ್ತಾರೆ. ಅದು ತುಂಬ ವಿಶೇಷ ಅಲ್ಲ, ಅದೆಲ್ಲರಿಗೂ ಆ ಪವರ್ ಇರೋದಿಲ್ಲ ಅಲ್ಲ. ಸೊ ಅದಕ್ಕಾಗಿ ನಾನು ನಂಬಿದ್ವಿ, ದೇವ್ರನ್ನ ನಂಬ್ತಾ ಇದ್ದೀವಿ, ಬಂದು ಪೂಜೆ ಮಾಡಿಸ್ಕೊಂಡಿದ್ದೀವಿ. ಮತ್ತು ನಾನಂತೂ ಡಿಸೈಡ್ ಮಾಡಿದ್ವಿ ಪ್ರತಿ ಪ್ರದೋಷಕ್ಕೂ ಬರಬೇಕು ಅಂತ. ಮತ್ತು 8ನೇ ತಾರೀಕು ಪ್ರದೋಷ ಇದೆ ಬರೋ ತಿಂಗಳು, ಮತ್ತು ಬರ್ತೀವಿ. ಹೌದು, 3 ವಾರ ಅಲ್ಲ, ಈ 1 ವಾರದಲ್ಲಿ 3ನೇ ಸಲ ಬರ್ತಿರೋದು ನಾನು. ಈ 1 ವಾರದಲ್ಲಿ 3ನೇ ಸಲ. ಭಾನುವಾರ ಬಂದೆ, ಮತ್ತು ಹೋದ ಭಾನುವಾರ ಬಂದ್ವಿ, ಮತ್ತು ಈ ಸೋಮವಾರ ಬಂದಿದ್ವಿ ಪ್ರದೋಷಕ್ಕೆ, ಮತ್ತೆ ಬಂದರೆ ಇವತ್ತು ಬಂದಿದ್ದೀವಿ. ಮತ್ತು ನಾವು 8ನೇ ತಾರೀಕು ಬರ್ತೀವಿ. ನಾವಿಲ್ಲಲ್ಲ, JP ನಗರದಿಂದ ಬರೋದು, ಜಯನಗರ JP ನಗರ ಆರ್ಕಾಡಿಂದ ಬರ್ತಾಯಿದ್ದೀವಿ. ಇಲ್ಲ, ನಂಬಿ, ಇದು ನಮ್ಮ ಸಂಪ್ರದಾಯ. ಯಾರ್ಯಾರನ್ನೋ ಜ್ಯೋತಿಷ ಅದು ಅಂತ ನಂಬ್ತೀರಾ, ಬಂದು ನೋಡಿ, ನಿಮಗೆ ಅದು ಫೀಲ್ ಆಗುತ್ತೆ, ನೀವು ರಿಯಲೈಸ್ ಮಾಡ್ತೀರಾ ಏನು ಅಂದ್ಬಿಟ್ಟು ನೀವು ರಿಯಲೈಸ್ ಮಾಡ್ತೀರಾ. ಸೊ ಬಂದು ನೋಡಿ. ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಬಂದಿದ್ದೀವಿ ಸನ್ನಿಧಿಗೆ. ಇಲ್ಲಿ ವಿಶೇಷ ಗುರುಗಳು ನಾಡಿ ಇಟ್ಕೊಂಡು ಶಾಸ್ತ್ರ ಹೇಳೋಂಥದ್ದು ಪದ್ಧತಿ ಇದೆ. ಅಲ್ಲಿಂದ ನಾವು ಬಂದು ಕೇಳಿದಾಗ ನಮಗೂ ನಾಡಿ ಇಟ್ಕೊಂಡು ಹೇಳಿದ್ರು, ಇದು ಯಾವ ನಿಮ್ಗೆ ಏನೇನು ಸಮಸ್ಯೆ ಇದೆ ಅಂತೆಲ್ಲ ಅವರು ನಮ್ಗೆ ಹೇಳಿದಾಗ
ನಾವು ನಮಗೆ ಖಂಡಿತವಾಗಿ ಆ ಸಮಸ್ಯೆಗಳು ಇದೆ ಅಂತ ಗೊತ್ತಾಯಿತು. ಆವಾಗ ನಾವು ಅದಕ್ಕೆ ಬಂದು ಈ ಪೂಜೆಗೋಸ್ಕರ ಇರೋ ನಮಗೆ ಪರಿಸ್ಥಿತಿಯಲ್ಲಿ ನಡೆಯುವಂಥದ್ದು ಇವತ್ತು ನಮಗೇನೇನು ನಡೀತದೆ ಅದೆಲ್ಲ ಬಂದು ನಮಗೆ ಗೊತ್ತಾಯಿತು. ನಾಡಿ ಇಟ್ಕೊಂಡು ಹೇಳಿದಾಗ ಹೇಳಿದ್ದು ನಾವು ಅದು ಗೊತ್ತಾಯ್ತು ನಮ್ಗೆ. ಅವ್ರು ಹೇಳಿದ್ದು ಏನಾಯ್ತು ಅದೇ ಸತ್ಯ ಆಯ್ತು ನಮಗೆ. ಸತ್ಯ ಆಗಿ ಆಮೇಲೆ ನಾವು ಪೂಜೆಗೂ ಬಂದ್ವಿ. ಇವತ್ತು ಅಮಾವಾಸ್ಯೆ ದಿವಸ ಇವತ್ತು ಒಳ್ಳೆ ಸ್ನಾನ ಮಾಡಿ ಇವತ್ತು ದರ್ಶನ ಮಾಡಿಕೊಂಡು ಬೆಳಗ್ಗೆಯಿಂದ ಹೋಮಗಳು ಪೂಜೆಗಳು ಪ್ರತಿಯೊಂದು ನಡೀತು. ಇವಾಗ ಕಾಶಿ ವಿಶ್ವನಾಥನ ದೇವಸ್ಥಾನ ದರ್ಶನ ಮಾಡಿಕೊಂಡು ಎಲ್ಲರೂ ಪ್ರಸಾದ ತಗೊಂಡು ಹೋಗ್ತೀವಿ. ಸರ್, ಎಷ್ಟೋ ಜನ ಇದೇ ಒಂದು ನಾಡಿ ಶಾಸ್ತ್ರ ಕೇಳಬೇಕಂತ ಹೇಳಿ ತುಂಬ ಜನ ಆಸಕ್ತರು ಇರ್ತಾರೆ. ಏನು ಹೇಳುತ್ತೆ ಸರ್? ಇದು ಅವ್ರವರು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಯಾಕಂದರೆ ದೇವರು ಭಕ್ತಿ ಮುಖ್ಯ, ಆಮೇಲೆ ಶ್ರದ್ಧೆ ಮುಖ್ಯ, ಆಮೇಲೆ ಮುಖ್ಯದ ಏನಂದರೆ ನಮ್ಮ ಸಮಸ್ಯೆಗಳು ಬಂದಾಗ ದೇವ್ರನ್ನ ನಾವು ಕಾಪಾಡೋದು, ದೇವ್ರನ್ನ ನೆನೆಸ್ಕೊಳೋದು. ಕಷ್ಟ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಬಂದು ತಿಳ್ಕೊಂಡಾಗ ವಿಚಾರ ತುಂಬ ದೊಡ್ಡದಾಗಿದೆ. ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ದೇಶಕ್ಕೆ ಊರಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಬಂದು ಹೋದವ್ರು ಎಲ್ಲರಿಗೂ ಒಳ್ಳೆಯದಾಗಲಿ, ಊರಿಗೆ ದೇಶಕ್ಕೆಲ್ಲ ಚೆನ್ನಾಗಿರಲಿ ಅಂತ ಒಂದು ಆಶ್ರಯ ನಾವು. ಓಕೆ. ಅಲ್ಲ, ನಾನು ಆ್ಯಕ್ಚುಲಿ ಕೇಳಿಲ್ಲ ನಾಡಿಶಾಸ್ತ್ರ ಅಂತ. ನಾನು ಕೇಳಿಲ್ಲ. ಬೆಳಗ್ಗೆ ಬಂದು ಹೋಮಕ್ಕೆ ಅಂತ ಬಂದೆ. ಪೂಜೆ ಮಾಡಿದ್ರು, ಪೂಜೆ ಮಾಡಿ ತೀರ್ಥ ನೀರು ಹಾಕಿದ್ರು. ಹಾಗಾಗಿ ಅದು ಒಂಥರ ಪಾಸಿಟಿವ್ ವೈಬ್ಸು ಫೀಲ್ ಆಗುತ್ತೆ ಎಲ್ರಿಗೂ. ಏನೋ ಒಂದು ನಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ ಅನ್ನೋದೊಂದು ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ನಾಡಿಶಾಸ್ತ್ರ ಮಾತ್ರ. ಹೇಳಿಬಿಟ್ಟು ನಮಗೆ ಒಂದು ಪರಿಹಾರ ಪೂಜೆ ಅಂತ ಹೇಳ್ತಾರೆ ಅಂತ ಕೇಳಿದ್ದೀನಿ. ಆಮೇಲೆ ಇದು ಫೋಟೋ ಒಂದು ಕೊಡ್ತಾರೆ. ಇದನ್ನು ನಾವು ಒಂದಷ್ಟು ದಿನ ಪೂಜೆ ಮಾಡಬೇಕಾಗುತ್ತೆ ಮನೇಲಿ. ಇಲ್ಲ, ಇದು ನಮ್ಮ ಫ್ರೆಂಡ್ಸ್ ಕಡೆಯಿಂದ ಗೊತ್ತಾಯಿತು ಈ ದೇವಸ್ಥಾನ ಈ ಥರ ಒಂದು ಒಳ್ಳೆ ಇದಾಗುತ್ತೆ ಅಂತಂದು ಹೇಳಿ. ಸೊ ಹಂಗಾಗಿ ನಾವು ಬಂದು ಫಸ್ಟ್ ಟೈಮ್ ಬಂದಿರೋದು ಇವಾಗ. ಅದ್ರ ಬಗ್ಗೆ ಎಲ್ಲ ಪೂಜೆ ಮಾಡೋಕ್ಕೆಲ್ಲ ಹೇಳಿದ್ದಾರೆ. ಸೊ ಇದರಿಂದ ಒಳ್ಳೆಯದಾದರೆ ಖಂಡಿತವಾಗ್ಲೂ ನಾವು ಪ್ರತಿ ವರ್ಷ ಬಂದು ಎಲ್ಲ ಥರದ್ದು ಪೂಜೆಗಳನ್ನ ಇದು ಮಾಡೋಕ್ಕೆ ಮಾಡ್ತೀವಿ. ಸೊ ನಾವೊಂದಿಷ್ಟು ಕೆಲವೊಂದಿಷ್ಟು ಅಂದ್ಕೊಂಡಿದ್ದೀವಿ. ನಾವು ಬಂದ ತಕ್ಷಣ ಅವರು ಡಾಕ್ಟರ್ ಕೃಷ್ಣ ಪಂಡಿತ್ ಅವರು ಬಂದ ತಕ್ಷಣ ಹೇಳಿದ್ರು, ನಮ್ಮ ಮನಸ್ಸಲ್ಲಿ ಏನಿದ್ದು ವಿಚಾರನೇ ಹೇಳಿದ್ದಾರೆ. ಸೊ ಅದು ನಮಗೆ ಸರಿ ಅನಿಸಿರೋದ್ರಿಂದನೇ ಸೊ ಎಲ್ಲ ಪೂಜೆಗಳನ್ನೆಲ್ಲ ಮಾಡಿದ್ರೆ ಇದೆಲ್ಲ ಒಂದು ಏನೇ ಒಂದು ಕಷ್ಟಗಳು ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲ ಪೂಜೆಗಳನ್ನ ಮಾಡಿಸಿದ್ದೀವಿ. ಸೊ ನೆಮ್ಮದಿ ಇದೆ. ಸೊ ನೋಡಬೇಕು, ಇನ್ನೂ ಒಂದು ಫಲಿತಾಂಶಕ್ಕೋಸ್ಕರ ವೆಯ್ಟ್ ಮಾಡಬೇಕಷ್ಟೇ. ಹೌದೌದು ಹೌದು 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 100%. ನನ್ನ ಮನಸ್ಸಲ್ಲಿ ಇದ್ದಿದ್ದೊಂದು 3 ಕ್ವಶನ್ಗಳಿದ್ದು ಇದು ವಿಚಾರವಾಗಿ ಅಂತ. ಸೊ ಅದನ್ನೇ ನಾನು ಹೋಗಿ ಕೂತ್ಕೊಂಡ ತಕ್ಷಣ ಅವರು ವಿತಿನ್ ಸೆಕೆಂಡೆಲ್ಲ ಹೇಳಿದ್ರು ನಮಗೆ. ಸೊ ಇದೇ ನಿಮ್ಮ ವಿಚಾರಗಳು, ಇದೇ ನಿಮ್ಮನ್ನ ಮನಸ್ಸಲ್ಲಿರ್ತಕ್ಕಂಥ ವಿಚಾರಗಳು ಅಂತ. ಸೊ ಹಾಗಾಗಿ ನಮಗೆ ಸಂಪೂರ್ಣ ನಂಬಿಕೆ ಇದೆ ದೇವರಲ್ಲಿ. ಖಂಡಿತವಾಗ್ಲೂ ಇದು ಒಳ್ಳೆಯದಾಗುತ್ತೆ. ಇನ್ನಷ್ಟು ಜನಗಳು ಬಂದು ಎಲ್ಲ ಒಂದು ದೇವರ ಒಂದು ಇದನ್ನು ಪ್ರಾರ್ಥನೆ ಪಡಿಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ನಾಡಿಶಾಸ್ತ್ರನ ಗುರುಗಳಿಂದ ಕೇಳಿ ಅನ್ನೋ ಒಂದು ಅನುಭವ ಪಡ್ಕೊಂಡಿದ್ವಿ. ಎಷ್ಟೋ ಜನ ಇದನ್ನು ಟ್ರೈ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಭಕ್ತಾದಿಗಳು. ಹೌದೌದು. ಕೇಳ್ಬೇಕು ಅಂದ್ಕೊಂಡಿರೋದು ಏನು ಹೇಳ್ತೀವಿ? ಸೊ ಅವ್ರಿಗೆ ಬಂದು ಕೇಳಿಸಿದ್ರೇ ಗೊತ್ತಾಗ್ಬಿಡುತ್ತೆ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರಲ್ಲ. ಯಾಕಂದ್ರೆ ನೋಡಿದ ತಕ್ಷಣ, ಯಾಕಂದ್ರೆ ನಾವು ಯಾರಂತಲೇ ಅವ್ರಿಗೆ ಗೊತ್ತಿರಲ್ಲ. ಎಷ್ಟೋ ಜನಗಳು ಬಂದಿರ್ತಾರೆ. ಸೊ ಅಂಥದ್ರಲ್ಲಿ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ವಿಚಾರ ಅವ್ರು ಹೇಳ್ತಾರೆ ಅಂತಂದಾಗ ಅದು ಕರೆಕ್ಟ್ ಆಗಿಬಿಡುತ್ತೆ ಆಟೋಮೆಟಿಕಲಿ. ಸೊ ಅದೇ ಒಂದು ಪ್ಲಸ್ ಪಾಯಿಂಟು. ಹಾಗಾಗಿ ಎಲ್ಲ ಜನಗಳು ಬಂದು ಅವರವರ ಒಂದು ವಿಚಾರಗಳನ್ನ ತಿಳ್ಕೊಂಡು, ಕಷ್ಟದಲ್ಲಿರ್ತಕ್ಕಂಥವ್ರು, ಸುಖವಾಗಿರ್ತಕ್ಕಂಥವ್ರು, ಅವ್ರದ್ದು ಹೆಂಗೋ ಲೈಫ್ ನಡೀತಾ ಇರುತ್ತೆ ಬಿಡಿ. ಕಷ್ಟ ಅಂದ್ಕೊಂಡಿರೋರು, ದೇವರಲ್ಲಿ ಏನಾದರೂ ಒಂದು ಒಳ್ಳೇದಾಗಬೇಕಂತ ಅಂದ್ಕೊಂಡಿರೋರು ಖಂಡಿತವಾಗ್ಲೂ ಇಲ್ಲಿ ಬಂದು ಆ ನಾಡಿ ಭವಿಷ್ಯನ ಕೇಳಿಸ್ಕೊಂಡ್ರೆ ಅಂದ್ರೆ ನಿಮಗೆ ಮುಂದಿನ ಒಂದು ದಾರಿ ಸಿಕ್ತು ಅಂತ ಅಷ್ಟೇ. ಒಂದು ನನಗೆ ಆ ನಂಬಿಕೆ ಇದೆ. ಅದೇ ನಂಬಿಕೆಗೆ ಈಗ ಬಂದು ನಾವು ಪೂಜೆ ಮಾಡಿಸಿದ್ದೀವಿ ಅಷ್ಟೇ. ಬಂದು ಅಂದ್ಕೊಂಡಾಗೆಲ್ಲ ಒಳ್ಳೆಯದಾಗಿದೆ. ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿರ್ತೀವಿ. ಇವಾಗ ಮೊನ್ನೆ ಬಂದಾಗ ಏನೋ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಪೂಜೆ ಮಾಡ್ಸೋಕೆ ಹೇಳಿದ್ರು, ಹಾಗಾಗಿ ಪೂಜೆ ಮಾಡಿಸ್ತಿದ್ವಿ. ಪೂಜೆ ಗುರುಗಳು ನಾಡಿಶಾಸ್ತ್ರ ಹೇಳ್ತಾರೆ. ಹೇಗಿರುತ್ತೆ? ನೀವು ಕೇಳಿದ್ದೀರಾ? ಯಾವ ರೀತಿ ಕರೆಕ್ಟಾಗಿ ಹೇಳ್ತಾರೆ ಅಂತ? ನೆನ್ನೆ ಹೇಳಿರೋದು ನಮ್ಗೆ ಸರಿ ಅನಿಸಿದೆ. ನೆನ್ನೆ ಹೇಳಿದ್ದು ನನಗೇನೇನು ಆಗ್ತಿದೆ ಅದನ್ನು ಹೇಳಿದ್ದಾರೆ. ಎಲ್ಲೋ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ವಿ, ಸರಿ ಹೋಗಿರಲಿಲ್ಲ. ನನಗೆ ಆವಾಗ ರಿಪೀಟ್ ಆಗ್ತಿತ್ತು, ಬಾಡಿ ಪೇನ್ ಥರ. ಈಗ ನೆನ್ನೆ ಬಂದು ತೋರಿಸ್ದಾಗ ಇದು ಮಾಡಿಸಿ ಸರೋಗಿದೆ ಅಂತ ಹೇಳಿದ್ದಾರೆ. ಈಗ ಮಾಡಿಸಿದ್ದೀವಿ, ನೋಡೋಣ. ಚೆನ್ನಾಗಿ ಹೇಳ್ತಾರೆ. ಈಗ ನಾನು ನಾಲ್ಕು ಪ್ರದೋಷ ಬಂದಿದ್ದೆ. ಅದಾದಮೇಲೆ ಇವತ್ತು ಅದು ನಾಡಿ ಭವಿಷ್ಯ ಕೇಳಿಸಿದೆ. ಹಂಗಾಗಿ ಅವರು ಹೇಳಿದ್ರು ಇತ್ತು ಬನ್ನಿ ಅಂತಂದು ಬಂದಿದ್ದೆ. ನನಗೆ ಯಾವಾಗ 4 ಪ್ರದೋಷ ಮಾಡಾದಮೇಲೆ ಪಾಸಿಟಿವ್ ಎಲ್ಲ ನಮ್ಗೆ ಬೇಕಾದ ಅಂದ್ಕೊಂಡಿದ್ದೆಲ್ಲ ತಾನಾಗೆ ಬರೋಕ್ಕೆ ಶುರುವಾಯಿತು. ಆಮೇಲಿಂದ ಇನ್ನೂ ಚೆನ್ನಾಗಿದಾಗುತ್ತೆ ಅಂತ ನಾನು ಬಂದೆ. ನೆಕ್ಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಯಾಕಂದ್ರೆ ಆಗಿದೆ ನನಗೆ. ಯಾವಾಗ 4 ಪ್ರದೋಷ ಮಾಡಿದ್ಮೇಲೆ ನನಗೆಲ್ಲ ಒನ್ ಬೈ ಒನ್ ಎಲ್ಲ ಪಾಸಿಟಿವ್ ಎಫೆಕ್ಟ್ಸ್ ಎಲ್ಲ ಗೊತ್ತಾಗ್ತಾ ಬಂತು. ಚೆನ್ನಾಗಿದೆ. ಹೌದು. ಹಾಂ ಹೌದು. ಅದು ಏನು ಪ್ರಾಬ್ಲಮ್ಸ್ ಇರುತ್ತೆ ಅದು ಅವ್ರದ್ದು
ಯಾವುದು ಅವ್ರೇನು ಅವ್ರದ್ದು ಅನಲೈಸಿಸ್ ಯಾವ ಥರ ಇರುತ್ತೆ ಅದು ಡಿಪೆಂಡ್ಸ್ ಇರುತ್ತೆ, ನಾವು ಅದನ್ನ ಹೇಳೋಕ್ಕಾಗಲ್ಲ. ಸೊ ಅವ್ರದ್ದು ಭವಿಷ್ಯದ ಪ್ರಕಾರ ಏನಿರುತ್ತೆ, ನಮ್ದು ಏನು ಪ್ರಾಬ್ಲಮ್ಸ್ ಇಶ್ಯೂಸ್ ಇರುತ್ತಲ್ಲ ಅದು ಅವ್ರದ್ದು, ಯಾಕಂದ್ರೆ ದೇವ್ರದ್ದು ಭಕ್ತಿ ಅವ್ರದ್ದು ಇದು ಅವ್ರು ಕಲ್ತಿದ್ದು ವಿದ್ಯೆ ಅದ್ರ ಮೇಲೆ ಅವ್ರು ಡಿಪೆಂಡ್ಸ್ ಇರುತ್ತೆ, ನಾವೇನು ಹೇಳೋಕ್ಕಾಗಲ್ಲ. ಹಾಂ ಹೌದು ಹೇಳಿದರು, ಈ ಥರ ಮಾಡಿದರು, ಈ ಥರ ಇದು ಆಗಿದ್ರೆ ಆಗುತ್ತೆ ಅಂತ ಹೇಳಿದರು. ಬಟ್ ನಾನು ನೆಕ್ಸ್ಟ್ ಇನ್ನೊಂದು ಪ್ರದೋಷಗಳು 9 ಪ್ರದೋಷ ಹೇಳಿದರು, ಅದು ಬಂದರೆ ನೆಕ್ಸ್ಟು ಡೇ ಬೈ ಡೇ ಪಾಸಿಟಿವ್ ಎಫೆಕ್ಟ್ಸ್ ಗೊತ್ತಾಗುತ್ತೆ. ಬಟ್ ಇದನ್ನು ಮಾಡಿದರೆ ಇನ್ನೂ ಇದು ಸಿಗುತ್ತೆ ಅನ್ನೋದು ಅಂದರೆ ಏನು ಒಂದು ನಂಬಿಕೆ. ಬಟ್ ಅದು ದೇವ್ರ ಮೇಲೆ ನಂಬಿಕೆನೂ ಇದೂ ಹೌದು. ಬಟ್ ಎರಡೂ ನಾವು ಫಾಲೋ ಅಪ್ ತೊಗೊತೀವಿ. ತುಂಬ ಜನ ಕೇಳೋ ಆಸಕ್ತರು ಇರ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದು ಏನಂದರೆ ಕೇಳಿದ್ರೆಲ್ಲ ಏನೂ ತಪ್ಪಿಲ್ಲ. ಈಗ ನೋಡಿ ನಾನು ಏನು ಹೇಳ್ಬೋತೀನಿ ಅಂದರೆ, ಕೇಳಿದರೆ ಏನೂ ಕಳ್ಕೊಳಲ್ಲ. ಫಸ್ಟ್ ಕೇಳದೇ ಇದ್ದರೆ ಏನಂತ ಒಂಥರ ಮನಸ್ಸಿಗೆ ಇದಿರುತ್ತೆ, ಕೇಳಿದಂದ್ರೆ ಏನಂತ ಇನ್ನೂ ಒಳ್ಳೇದಾಗೋದಿದ್ರೆ ಇನ್ನೂ ಈ ಪ್ರದೋಷದ ಜೊತೆಗೆ ಇನ್ನೂ ಏನಾದರೂ ಪೂಜೆಗಳು, ಯಾಕಂದರೆ ಒಬ್ಬೊಬ್ಬರು ಮನುಷ್ಯ ಎಲ್ಲ ಯುನೀಕ್ ಆಗಿರ್ತಾರೆ, ಎಲ್ಲ ಸೇಮ್ ಅಂತಂದು ಹೇಳೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಅದ್ರದ್ದು ಏನು ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದು ಗೊತ್ತಾದರೆ ಅದನ್ನು ಕರೆಕ್ಟ್ ಸೊಲ್ಯೂಷನ್ಸ್ ಮಾಡ್ಕೊಳೋದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ನಾವು ಅದು ನಾಡಿ ಭವಿಷ್ಯದಿಂದ ಗೊತ್ತಾಗುತ್ತೆ. ಸೊ ಜನರಲಾಗಿ ಎಲ್ಲರೂ ಬರ್ತಾರೆ. ಬಟ್ ನಾಡಿ ಭವಿಷ್ಯದಿಂದ ಏನಾಗುತ್ತೆ, ಯಾರು ಏನು ಪ್ರಾಬ್ಲಮ್ಸ್ ಇದೆ, ಏನು ಇಶ್ಯೂಸ್ ಇದೆ ಅಂತ ಗೊತ್ತಾದರೆ. ನಿನ್ನೆ ಒಬ್ಬರು ಭೇಟಿ ಮಾಡಿದ್ದೆ, ಅವ್ರಿಗೇನೋ ಕೈ ಫ್ರ್ಯಾಕ್ಚರ್, ಅವ್ರೇನಂದ್ರು ಅವ್ರಿಗೇನು ಇಲ್ಲಿ ಪೂಜೆಯನ್ನು ಮಾಡಿಸೋ ರುದ್ರಾಭಿಷೇಕ ಮಾಡಿಸೋಕೆ ಹೇಳಿದರು. ಸೊ ಈ ಥರ ಎಲ್ಲ ಇರುತ್ತೆ, ಒಬ್ರಿಗೆ ಒಂದೊಂದು ಥರ ಇರುತ್ತೆ. ಬಟ್ ಇದೂ ಇರುತ್ತೆ. ಬಟ್ ಅದರಲ್ಲಿ ಕೇಳಿದರೆ ಇನ್ನೂ ಮೋರ್ ಎಫೆಕ್ಟಿವ್ ನಿಮ್ಗೆ ಏನು ಇಶ್ಯೂಸ್ ಇದೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ, ಅದನ್ನು ಹೇಳ್ಬೋದು ನಾನು. ಇಲ್ಲ, ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು. ಬಟ್ ನಾನು ಒಬ್ರಿಗಿಂತ ಒಬ್ರಿಗೆ ಸ್ಪ್ರೆಡ್ ಆಗಿದ್ದು, ಆಗ ಏನೋ ಸಮಾಧಾನ ಅನ್ನಿಸ್ತು ಒಂದು ಬರೋಕ್ಕೆ ಅಂತ. ಅದಾದಮೇಲೆ ಬಂದಮೇಲೆ ಇಲ್ಲಿ ಇನ್ನೂ ಸೇವೆ ಮಾಡ್ತಾಯಿದ್ದೀವಿ. ಸೊ ಮುಂದಕ್ಕೆ ಇನ್ನೂ ನನಗೆ ಪರ್ಸ್ನಲ್ ಇದೆ ಆಯಿತು ಅಂದರೆ ಇದಾಯಿತು ಅಂದರೆ ಒಳ್ಳೇದಾಯಿತು ಅಂದರೆ ನನಗೆ ತುಂಬ ಅನುಕೂಲ ಆಗುತ್ತೆ. ನಾನು 4 ಜನಕ್ಕೆ ಹೇಳ್ಬೋದು. ನಾನು ಒಂದೇ ಒಳ್ಳೆ ಪಾಸಿಟಿವಿಂದ ಬಂದಿದ್ದೀನಿ ಈಗ. ಸೊ ಅದಕ್ಕೆ ನೋಡೋಣ ಫ್ಯೂಚರಲ್ಲಿ ನಮಗೂ ತುಂಬ ಕ್ಷೇತ್ರಗಳಿಗೆ ಹೋಗಿದ್ದೀವಿ, ಈ ಕ್ಷೇತ್ರನೂ ಒಂದು ಬಂದಿದ್ದೀವಿ. ನಮಗೊಂದು ಸಮಾಧಾನ ಆಯಿತು ಅಂದರೆ ಖಂಡಿತ ನಮ್ಮ ಮನೆಯಲ್ಲೆಲ್ಲ ಕರ್ಕೊಂಡು ನಮ್ಮನ್ನೇ ಬಂದಿದ್ದೀನಿ ಸೇಮು. ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಫುಲ್ಲು ಕರ್ಕೊಂಡ್ಬರ್ಬೇಕು ಅಂತ ಪ್ಲ್ಯಾನ್ ಮಾಡಿ. ನಾಡಿಶಾಸ್ತ್ರ ಬಂದಿದೆ, ಎಲ್ಲ ನಮ್ಮ ಮನಸ್ಸಲ್ಲಿ ಏನಿತ್ತೋ ಸ್ವಲ್ಪ ಎಲ್ಲ ಅದೇ ಥರ ಹೇಳಿದ್ದಾರೆ. ಅವಾಗೇ ನಮಗೂ ಒಂದು ನಂಬಿಕೆ ಬಂತು, ಮನೇಲಿರೋ ಆಗ್ತಾಯಿರೋ ಇದೆಲ್ಲ ಹೇಳಿದ್ರು. ಸೊ ಆಮೇಲೆ ನಮಗೆ ಅದೊಂದು ಮಾಡಿಸ್ಬೇಕೇನೇ ಆಗಲಿ ಒಂದು ಸತಿ ಸೇವೆ ಮಾಡಬೇಕು ಅಂತ ಇಷ್ಟ ಮಾಡಿಕೊಂಡು ಬಂದ್ವಿ ನಾವು. ಆಮೇಲೆ ಇವಾಗ ಲೇಟ್ ಆಗೋಯ್ತು ಬರೋದು ನಾನು. ಸೊ ಅದರಿಂದ ಇವಾಗ ಇದು ಮಾಡ್ತಾಯಿದ್ದೀವಿ. ನೋಡೋಣ, ಅದೇ ಸ್ವಾಮಿ ಅನುಗ್ರಹ ಇದೇ ಇರುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಅದು ತುಂಬ ಪಾಸಿಟಿವ್ ಆಗಿದೆ. ನೋಡೋಣ, ಅದೇ ನಾವು ಇದು ಮಾಡ್ಕೊಂಡು ಸರ್ ಇವಾಗ ಹೊಸ್ದಾಗಿ ಬಂದಿದ್ದೀವಿ ನಾವು. ಇವತ್ತಿನ್ನು ಎಲ್ಲ ಪ್ರಚಾರ ಕೇಳಿದ್ದೀವಿ, ಎಲ್ಲರೂ ಮಾತಾಡೋದು ಮತ್ತು ಇದು ಎಲ್ಲ ಬರೀ ಚೆನ್ನಾಗಿ ಪ್ರಸಿದ್ಧಿಯಾಗಿದೆ, ಒಳ್ಳೆಯ ದೇವಸ್ಥಾನ ಮತ್ತು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ, ಹೋಗ್ಬಿಟ್ಟು ಬನ್ನಿ ಅಂತ ಕೆಲವರಿಂದ ನಾವು ಕೇಳಿದ್ದೀವಿ. ಕೇಳಿಬಿಟ್ಟು ಇವಾಗ ಬಂದಿದ್ದೀವಿ. ಮತ್ತು ನಮ್ಮ ಮನೆಯವರೆಲ್ಲ ತುಂಬ ದಿವಸದಿಂದ ಬರ್ತಾಯಿದ್ರು. ನಾವು ಇವತ್ತು ಮೊದಲನೇ ಟೈಮ್ ಬಂದಿದ್ದೀವಿ, ಸ್ವಾಮಿ ದರ್ಶನಕ್ಕೆ ಬಂದಿದ್ದೀವಿ ಇವತ್ತು. ನಮ್ಮ ಇವರು ಮನೆಯವ್ರು ಕೇಳಿದ್ದಾರೆ. ಅವರಿಗೆ ಒಂದು ಇದಿದೆ, ಇನ್ನು ನಮ್ಮ ಮನೆಯವರು ಇದ್ದಾರೆ, ಬಂದಿದ್ದೀವಿ, ಎಲ್ಲ ಫ್ಯಾಮಿಲಿ ಬಂದಿದ್ದೀವಿ. ಎಲ್ಲ ಹೇಳ್ತಾರೆ ಅಂತ ಹೇಳಿ ಎಲ್ಲರದ್ದು ಪ್ರಚಾರ ಆಗಿದೆ. ಯಾಕೆಂದರೆ ಇಷ್ಟು ಜನ ಬರಬೇಕಾದ್ರೆ ಏನಾದ್ರು ಒಂದು ಶಕ್ತಿ ಮತ್ತು ಇದು ಇರಲೇಬೇಕು. ಒಬ್ಬರಿಂದ ಒಬ್ಬರಿಗೆ ಮತ್ತು ಸರಿಯಾದ ಮಾಹಿತಿ ಇರೋದ್ರಿಂದನೇ ಇಲ್ಲೆಲ್ಲ ಬರ್ತಾ ಇದ್ದಾರೆ. ನಾವು ಚಾಮರಾಜನಗರ ಬಂದಿದ್ದೀವಿ. ನಮ್ಮ ಹುಡುಗ ಯೂಟ್ಯೂಬಲ್ಲಿ ನೋಡ್ದೆ, ಮೊನ್ನೆ ಭಾನುವಾರ ಬಂದಿದ್ವಿ. ಪೂಜೆ ಮಾಡಿಸ್ಬೇಕು, ಮದುವೆ ಆಗಿರಲಿಲ್ಲ, ಮದುವೆ ಆಗುತ್ತೆ ಬನ್ನಿ ಅಂತಂದು ಇವತ್ತು ಬಂದಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಮದುವೆ ಇನ್ನೂ ಸಮಸ್ಯೆ ಐತೆ, ಇನ್ನೂ ಆಗಿಲ್ಲ, ಸೆಟ್ ಆಗುತ್ತೆ, ಬೇಗನೆ ಬನ್ನಿ. ನವಂಬರಲ್ಲಿ ಮದುವೆ ಆಗುತ್ತೆ, ಸೆಟ್ ಆಗುತ್ತೆ, ಏಪ್ರಿಲ್ ಮದುವೆ ಆಗುತ್ತೆ. ಹೌದು ಹೇಳ್ತೆ. ಶಾಸ್ತ್ರಕ್ಕೆ ಇಲ್ಲಿ ಹೆಬ್ಬರಲ್ಲಿ ಇಟ್ಕೊಂಡ್ರು, ನಾಡಿ ಹೆಬ್ಬರಲ್ಲಿ ಇಟ್ಕೊಂಡು ನೀನು ಮದುವೆಗೆ ಕೆಳಗೆ ಬಂದಿದ್ದೀಯಾ ಅಂತಂದರು. ಹೌದು ಸ್ವಾಮಿ ಅಂತಂದ್ವಿ. ಅವರು ಹೇಳಿದ್ರು, ನಾವೇನು ಸುಮ್ಮನೆ ಕೂತ್ಕೊಂಡ್ವಿ, ನಮ್ಮ ಮಗ ಕೂತ್ಕೊಂಡ ನಾಡಿ ಕೊಟ್ಟ ಇಟ್ಬಿಟ್ಟಿದೆ, ಹೆಬ್ಬರಲ್ಲಿ ಇಲ್ಲಿ ಇಟ್ಕೊಂಡು ನೀನು ಮದುವೆ ಕೆಳಗೆ ಬಂದಿದ್ದೀಯಾ ಅಂತ. ಹೌದು ಅಂತಂದ್ವಿ. ಆಗುತ್ತೆ, ಇನ್ನೊತ್ತ ಮಾಡಬೇಡ, ಹೋಗು, ಆಗುತ್ತೆ, ಮತ್ತು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಮನೇನೂ ಕಟ್ತೀಯ, ಮನೇನೂ ಸ್ವಂತ ಮನೇನೂ ಕಟ್ತೀಯ, ನಿಂಗೆ 2 ಮಕ್ಕಳಾಗುತ್ತೆ, ಅತ್ತೆ ಮನೆಯಿಂದ ನಿನಗೆ ಭೂಮಿ ಬರುತ್ತೆ ಅಂತ ಹೇಳಿದ್ದಾರೆ ಸ್ವಾಮಿ. ಥ್ಯಾಂಕ್ ಯು. ಅದೇ ನಾವು ಚಾಮರಾಜನಗರದಿಂದ ಇವರು ಮಿಸ್ಸಸ್ ಬಂದಿರೋದು. ಭಾನುವಾರ ಬಂದಿದ್ವಿ.
ಇದೇ ತೋರಿಸಿದ್ದಕ್ಕೆ ಎಲ್ಲ ಹೇಳಿದ್ರು ಚಕ್ರ ಸ್ನಾನ ಮಾಡಬೇಕು ಬುಧವಾರ ಬನ್ನಿ ಅಂದರು, ಅದಕ್ಕೆ ಇವತ್ತು ಬಂದಿದ್ದೆ. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ, ಅಂದರೆ ಸಮಸ್ತ ನಾಡಿನ ಜನತೆಗಳಿಗೆ ವಿಶೇಷವಾದಂಥ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿನ ಭೂಮಿಗೆ ಪೂಜೆಯನ್ನು ಮಾಡಿ ಭೂಮಿಯಲ್ಲಿ ಪಡೆದಂತಹ, ಹಿಂದೆ ಏನು ಪಡೆದಿರ್ತೀವಿ ನಾವು ಅಂದರೆ ದವಸಗಳನ್ನು, ಧಾನ್ಯಗಳಿಂದ, ಭೂಮಿಯಿಂದ ಆಕಾಂಕ್ಷೆಯಿಂದ ಪಡೆದಿರ್ತೀವಲ್ಲ, ಅದಕ್ಕೆ ಋಣ ತೀರಿಸ್ತಕ್ಕಂತಹ ಒಂದು ವಿಧಿವಿಧಾನಗಳಲ್ಲಿ ಭೂಮಿಗೆ ಪೂಜೆ ಸಲ್ಲಿಸ್ತಕ್ಕಂಥ ದಿನವನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೆಯುವಂಥದ್ದು ಬಹಳ ವಿಶೇಷ. ಇಂದು ಸಾನ್ನಿಧ್ಯದಲ್ಲಿ ಅಘೋರ ಹೋಮ ಮತ್ತು ಭೂವರ ಸ್ವಾಮಿ ಹೋಮ ಮತ್ತು ಪೃಥ್ವಿ ಮಾತೆಗೆ ಒಂದು ನಮನ ಮತ್ತು ಚಕ್ರಸ್ನಾನ ಇವತ್ತು ಇಲ್ಲಿ ನಡೆದಿರುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಇಲ್ಲಿ ಬಹಳ ವಿಶೇಷವಾಗಿರೋದು ಏನು ಅಂದರೆ ನಾಡಿ ಜ್ಯೋತಿಷ್ಯ. ಈ ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ನಮ್ಮ ಪೂರ್ವಜರ ಕಾಲದಿಂದ ನಮ್ಮ ವಂಶಸ್ಥರು ಹೇಳ್ಕೊಂಡು ಬಂದಿರುವಂತಹ ಶಾಸ್ತ್ರದ ಒಂದು ವಿಧಿವಿಧಾನ ಆಗಿರುತ್ತೆ. ಈ ವಿಧಿವಿಧಾನದಿಂದ ಬಂದಂಥ ಭಕ್ತಾದಿಗಳ ಸಂಕಷ್ಟಗಳೇನಿದೆ ಅದನ್ನು ತಿಳ್ಕೊಂಡು ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸಿ ಅವರ ಸಂಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸಿ ಅದಕ್ಕೆ ಪರಿಹಾರವನ್ನು ಕೊಡುವಂಥದ್ದೇ ಈ ನಾಡಿ ಜ್ಯೋತಿಷ್ಯ. ಅವರ ಭವಿಷ್ಯೋತ್ತರದಲ್ಲಿ ಏನಾದರೂ ತೊಂದರೆಗಳಿರಲಿ, ಇದನ್ನು ಉದ್ಯೋಗ ಇರಲಿ, ವ್ಯಾಪಾರ ಇರಲಿ, ಅಥವಾ ಸಂತಾನ ಆಗಿಲ್ಲ, ಅಥವಾ ಇನ್ನೂ ಭೂಮಿ ಪ್ರಾಪ್ತಿಯಾಗಿಲ್ಲ, ಅಥವಾ ಮನೆ ಕಟ್ಟುವಂಥ ಯೋಗ ಪ್ರಾಪ್ತಿಯಾಗಿಲ್ಲ, ಅಥವಾ ಭೂಮಿ ತೊಗೊಳೋದಕ್ಕಾಗ್ತಾ ಇಲ್ಲ, ಇಂಥದ್ದೆಲ್ಲವನ್ನೂ ಸಹ ನಾಡಿಯಲ್ಲಿ ನೋಡಿ ಅದಕ್ಕೆಲ್ಲ ಪರಿಹಾರ ತಿಳಿಸಿ ಮುಂದೆ ಅವ್ರ ಮನೆ ತೊಗೊಳ್ಳುವಂಥದ್ದಾಗುವಂಥದ್ದಕ್ಕೆ ಪರಿಹಾರ ಸೂಚಿಸುವಂಥದ್ದು, ಹಾಗೆ ಅವರಿಗೆ ಉದ್ಯೋಗ ಸಿಗುವಂಥದ್ದಕ್ಕೆ ಪರಿಷ್ಕಾರ ಸೂಚಿಸುವಂಥದ್ದು, ಮತ್ತು ಮಕ್ಕಳಾಗೋದಕ್ಕೆ ಏನು ಪೂಜೆಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾಡಿ ಮುಖಾಂತರವಾಗಿ ನೋಡಿ ಅವರಿಗೆ ತಿಳಿಸಿ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಇದರಿಂದ ಅವ್ರಿಗೆ ಸಮಗ್ರವಾದಂಥ ಭವಿಷ್ಯೋತ್ತರ ತಿಳ್ಕೊಳ್ಳುವಂಥ ಎಲ್ಲ ಅನುಗುಣಗಳ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಜ್ಯೋತಿಷ್ಯ ಯಾವುದಾದ್ರೂ ಇದ್ದರೆ ಅದು ನಾಡಿ ಜ್ಯೋತಿಷ್ಯ.